ವರಹಮತುಲ್ಲಾಹಿ ಬರ್ಕಾತುಹು. ಎಲ್ಲರಿಗೂ ನಮಸ್ಕಾರಂ. ಇವತ್ತು ಭಾಳ ಸಂತೋಷನ ತಂದಿದೆ ನನಗೆ. ಇವತ್ತು ನಮ್ಮ UDF ಕ್ಯಾಂಡಿಡೇಟ್ PV ಅನ್ವರ್ಗೋಸ್ಕರ പ്രചാരಕ್ಕೆ ಇವತ್ತು ಬಂದಿರೋದು ನನಗೆ ಇವತ್ತು സന്തോഷന ತಂದಿದೆ. എല്ലാവർക്കും നമസ്കാരം. UDFന്റെ നമ്മുടെ പ്രിയങ്കരനായിട്ടുള്ള സാരഥി PV അൻവറിന് വേണ്ടി ഇവിടെ പ്രചരണാർത്ഥം വരാൻ വന്നതിൽ എനിക്ക് ഏറെ സന്തോഷമുണ്ട്, ചാരിതാർത്ഥ്യമുണ്ട്. നിങ്ങൾക്ക് എല്ലാവർക്കും ഞാൻ നമസ്കാരം അറിയിക്കുന്നു. ಇವತ್ತು ಬೆಳಗಿಂದ ನಾನು ಬಹಳಷ್ಟು ಕಡೆ ಹೋಗಿ ಬಂದಿದ್ದೀನಿ. ಹೋಗಿ ಬಂದಾದ್ಮೇಲೆ ನನ್ನ ಕೇರಳ, ನಮ್ಮ ಕರ್ನಾಟಕ ಮತ್ತು ತಮಿಳುನಾಡು ಮತ್ತು ಬೇರೆ ರಾಜ್ಯ ಕಂಪೇರ್ ಮಾಡಿದ್ರೆ ಕೇರಳದಲ್ಲೇ ರಾಜಕೀಯನೇ ಬೇರೆ, ಆಮೇಲೆ ಮತದಾರರೇ ಬೇರೆ ಬೇರೆ ಹಿನ್ನೆಲೆ ನಾನು ನೋಡ್ತಾ ಇದ್ದೀನಿ. ಇವತ್ತು ಕೇರಳದಲ್ಲಿ ನಿಮಗೆಲ್ಲ ನೋಡಿ ಭಾಳ ಸಂತೋಷನ ನನ್ನ ತಂದಿದೆ. ನನ್ನ ಅನಿಸಿಕೆ ಬೇರೆ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾವುದೋ ಒಂದು ದೊಡ್ಡ ಸಭೆ ಮಾಡಿದ್ರೆ ಕನಿಷ್ಠ 25ರಿಂದ 50,000 ಜನ ಇರ್ತಾರೆ. ಇವತ್ತು ಎಲ್ಲನ ಕೇರಳದಲ್ಲಿ ಸಭೆ ಆದರೆ ಸಣ್ಣ ಮಟ್ಟದಲ್ಲಿ ಬಂದ್ರೂ ಅದು 1 ಲಕ್ಷ. ಇವತ್ತು ಏನು ನೀವು ಸೇರಿದ್ದೀರಾ, കനിഷ്ഠ 1 ലക്ഷ ಸೇರಿದಾರಂತ ನಾನು ಭಾವಿಸ್ತಾ ಇದ್ದೀನಿ. കേരളത്തിലെ പ്രചരണാർത്ഥം ഞാൻ വരുന്നത് കർണാടകയിൽ നിന്നാണ്. കർണാടകയിലെ പ്രചരണവുമായി ബന്ധപ്പെട്ട് നിരവധി സ്ഥലങ്ങളിൽ ഞാൻ പോകാറുണ്ട്. പക്ഷേ കർണാടകയെ വെച്ച് നോക്കുമ്പോൾ കേരളത്തിലെ പ്രചരണത്തിന്റെ ഭാഗമാകുമ്പോൾ ഏറെ സന്തോഷം നൽകുന്ന സ്വീകരണമാണ് ജനങ്ങളിൽ നിന്ന് ലഭിക്കുന്നതെന്ന് ഞാൻ പറയാൻ ആഗ്രഹിക്കുന്നു. ಇವತ್ತು ಈ ಚುನಾವಣೆಗೋಸ್ಕರ ಪ್ರಚಾರಕ್ಕೋಸ್ಕರ ನಾನು ಕರ್ನಾಟಕದಿಂದ ಮಂತ್ರಿಯಾಗಿ ಇಲ್ಲಿ ನಾನು UDF ಕ್ಯಾಂಡಿಡೇಟ್ ಪ್ರಚಾರಕ್ಕೆ ಇವತ್ತು ನಾನು ಕೇರಳಗೆ ರಾಜ್ಯಕ್ಕೆ ನಾನು ಬಂದಿದ್ದೀನಿ. ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಕರ್ನಾಟಕದಲ್ಲಿ 2023ರಲ್ಲಿ ನಮ್ಮ ಚುನಾವಣೆಗೆ ಹೋಗಬೇಕಾದ್ರೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದರು. ഞാൻ കർണാടകയിൽ നിന്ന് ഇവിടെ പ്രചരണാർത്ഥം വരുന്ന സമയത്ത് കർണാടകയിലെ തെരഞ്ഞെടുപ്പുമായി ബന്ധപ്പെട്ട് നിരവധി ഗ്യാരണ്ടികൾ നമ്മുടെ പ്രിയങ്കരനായിട്ടുള്ള നേതാവ് ശ്രീ രാഹുൽ ഗാന്ധി തെരഞ്ഞെടുപ്പിന്റെ സമയത്ത് നൽകുകയുണ്ടായിരുന്നു. അതുപോലെ കേരളത്തിലെ ജനങ്ങൾക്ക് വേണ്ടി 5 പ്രധാനപ്പെട്ട ഗ്യാരണ്ടികൾ ഈ തെരഞ്ഞെടുപ്പുമായി ബന്ധപ്പെട്ട് അദ്ദേഹം പറഞ്ഞിട്ടുണ്ട്. ಇಲ್ಲ, ನಾವು 5 ಗ್ಯಾರಂಟಿ ಘೋಷಣೆ ಮಾಡುವಾಗ ಜನ ನಿರೀಕ್ಷೆ ಇಟ್ಟಿ. ಈಗ 23 ಚುನಾವಣೆಯಲ್ಲಿ ನಾವು ಜನಗಳ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಕರ್ನಾಟಕ ರಾಜ್ಯಕ್ಕೆ 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ರು. 5 ಗ್ಯಾರಂಟಿಯಲ್ಲಿ ಹೆಣ್ಮಕ್ಳು ಮನೆ ಯಜಮಾನಿ ಯಾರಿದ್ದಾರೆ ಆ ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಆಮೇಲೆ 5 kg ಅಕ್ಕಿ ಇದ್ದಿದ್ದು 10 kg ಅಕ್ಕಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಆಮೇಲೆ ನಮ್ಮ ಕರೆಂಟ್ ಅದು 200 ಯೂನಿಟ್ ವರೆಗೂ ಕರೆಂಟ್ ಫ್ರೀ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಅದ್ರ ಜೊತೆಯಲ್ಲಿ ನಮ್ಮ ಯುವಕರು ಏನು ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ ಎಜುಕೇಶನ್ ಅಲ್ಲಿ, ಅವ್ರಿಗೆ 3,000 ವರೆಗೂ ಕೊಡ್ಬೇಕಂತ ತೀರ್ಮಾನ ಮಾಡಿ ಹೆಣ್ಮಕ್ಳು ಇಡೀ ರಾಜ್ಯದಲ್ಲಿ ಫ್ರೀಯಾಗಿ ಅಡ್ಡಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ 5 ಗ್ಯಾರಂಟಿಯನ್ನ ನಾವು ಘೋಷಣೆ ಮಾಡಿದ್ವಿ. ನಮ್ಮ ಸರ್ಕಾರ ಜನ ನನ್ನ ನಂಬಿ ನಮ್ಮ 136 ಸೀಟ್ ಗೆಲ್ಸ್ಕೊಟ್ರು. ಇದೇ ವಿರೋಧ ಪಕ್ಷದವರು, BJP ಅವರು, ಈ ಕಾಂಗ್ರೆಸ್ ಪಕ್ಷದವರು ಈ ಗ್ಯಾರಂಟಿ ಘೋಷಣೆ ಮಾಡಿರೋದು ಬರೇ ರಾಜಕೀಯ ಭಾಷಣ ಮಾಡಿದ್ದಾರೆ. ಈ ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಈ ಗ್ಯಾರಂಟಿಗಳು ಲಾಗು ಮಾಡಬೇಕಾದ್ರೆ ಕನಿಷ್ಠ 55ರಿಂದ 60,000 ಕೋಟಿ ಆಗ್ತದಂತ ವಿರೋಧ ಪಕ್ಷ BJP ಅವರು ಹೇಳಿದ್ರು. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ನಾವು 5 ಗ್ಯಾರಂಟಿಯನ್ನ 3 ವರ್ಷದಿಂದ ಜಾರಿ ಮಾಡಿದ್ದೀವಿ. 2023 രാഹുൽ ഗാന്ധി കർണാടകയിൽ വരികയുണ്ടായിരുന്നു. കർണാടക കോൺഗ്രസ് പാർട്ടി 5 ഗ്യാരണ്ടികൾ അന്ന് വാഗ്ദാനം ചെയ്തിരുന്നു. ആ 5 ഗ്യാരണ്ടിയും രാഹുൽ ഗാന്ധി കോൺഗ്രസ് അധികാരത്തിൽ വന്ന് 3 മാസത്തിനുള്ളിൽ അത് ഈടേരിക്കുകയും 5 ഗ്യാരണ്ടി, അതായത് സ്ത്രീകൾക്ക് 2,000 രൂപ, 200 യൂണിറ്റ് കറണ്ട്, ഫ്രീ ബസ് യാത്ര, ഗ്രാജുവേഷനായ വിദ്യാർത്ഥികൾക്ക് 3,000 രൂപ കൊടുത്തുകൊണ്ട് വന്നുകൊണ്ടിരിക്കുന്നു. ഇതിന് 50,000 ಕೋಟಿ രൂപ ചെലവാകുന്നുണ്ട്. ಇವತ್ತು ಈ ರಾಜ್ಯದಲ್ಲೂ ನಮ್ಮ UDF ಸರ್ಕಾರ ಬಂದ್ರೆ ನಮ್ಮ ಪಕ್ಷ ವತಿಯಿಂದ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನಮ್ಮ UDF ಸರ್ಕಾರ ಕೇರಳದಲ್ಲಿ ಬಂದ್ರೆ ನಾವು 5 ಗ್ಯಾರಂಟಿಯನ್ನು ಕೊಡ್ತೀವಂತ ಮಾನ್ಯ ರಾಹುಲ್ ಗಾಂಧಿ ಹೇಳಿದ್ದಾರೆ. ಎಲ್ಲ ನಮ್ಮ ಹೆಣ್ಮಕ್ಳು, ನಾವು ಕರ್ನಾಟಕದಲ್ಲಿ ಹೆಂಗೆ ಇಡೀ ರಾಜ್ಯದಲ್ಲಿ ಹೆಣ್ಮಕ್ಳು ಸರ್ಕಾರಿ ಗೌರ್ಮೆಂಟ್ ಬಸ್ಸಲ್ಲಿ ಫ್ರೀ ಅಡ್ಡಾಡ್ತಾರೆ, ಅದೇ ಥರ ಕೇರಳದಲ್ಲಿ ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಅಡ್ಡಾಡ್ಬೇಕಂತ ಹೇಳ್ಬಿಟ್ಟು ಅದನ್ನು ಘೋಷಣೆ ಮಾಡಿದ್ದಾರೆ. ನಮ್ಮ ಹೆಣ್ಮಕ್ಳು, ಪರ್ಟಿಕ್ಯುಲರ್ ನಮ್ಮ ಹೆಣ್ಮಕ್ಳು ಎಜುಕೇಷನಲ್ಲಿ
₹1,000 ಅವ್ರಿಗೆ ಫೀಸ್ ಅನ್ನು ಕೊಡ್ಬೇಕಂತ ಅದು ತೀರ್ಮಾನ ಮಾಡಿದ್ದಾರೆ. ಅದಕ್ಕಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಅಂತ 25 ಲಕ್ಷ ಹೆಲ್ತ್ ಇನ್ಶೂರೆನ್ಸ್ 25 ಲಕ್ಷ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಓಲ್ಡ್ ಏಜ್ ಪೆನ್ಷನ್ 1600 ಇರೋದು 1600ಕ್ಕೆ ₹3,000 ಮಾಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಇಂಟ್ರೆಸ್ಟ್ ಫ್ರೀ 5 ಲಕ್ಷ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರಿಗೆ ಇಂಟ್ರೆಸ್ಟ್ ಫ್ರೀ 5 ಲಕ್ಷ ಲೋನ್ ಕೊಡ್ಬೇಕಂತ ನಮ್ಮ ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ದಾರೆ. ಇದು ನಾನು ನಿಮ್ಗೆ ಹೇಳ್ತೀನಿ, ಕರ್ನಾಟಕದಲ್ಲಿ 3 ವರ್ಷ ಆಗಿದೆ ಸರ್ಕಾರ ಬಂದು, ನಾವು 5 ಗ್ಯಾರಂಟಿಯನ್ನ ಏನ್ ನಾವು ಜಾರಿ ಮಾಡಿದೀವಿ, ಈ ಗ್ಯಾರಂಟಿಗಳು ಕೇರಳದಲ್ಲೂ ನಾವು ಜಾರಿ ಮಾಡ್ತೀವಿ ಅಂತ ತಮ್ಗೆ ಹೇಳಕ್ ಬಯಸ್ತೀನಿ ನಾನು. അതുപോലെ തന്നെ ಇದು ಬಹಳ ಇಂಪಾರ್ಟೆಂಟ್ ಶಹೀದವ್ರೆ. ಸರ್. 5 ಗ್ಯಾರಂಟಿಯನ್ನ ಜನಗಳ ಮಧ್ಯದಲ್ಲಿ ಹೋಗಿ 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ. ಇನ್ನೊಂದು 6ನೇ ಗ್ಯಾರಂಟಿ ಅಂತ ನಾನು ಘೋಷಿಸ್ತಾ ಇದ್ದೀನಿ. ಅದು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ. ನಾವು ಜನಗಳಿಗೆ ಮನೆ ಫ್ರೀ ಕೊಡ್ತೀವಂತ ನಾವು ಘೋಷಣೆ ಮಾಡಿರಲಿಲ್ಲ. ನಮ್ಮ ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಲಮ್ ಬೋರ್ಡಲ್ಲಿ ಸ್ಯಾಂಕ್ಷನ್ ಆಗಿತ್ತು. 13, 14, 15, 16, 17, 18ರಲ್ಲಿ. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂತು, ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೆನೂ ಕೊಡಕ್ಕೆ ಸಾಧ್ಯ ಆಗಲ್ಲ. ಕಾರಣ ಅಂದ್ರೆ ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ಅದಕ್ಕೆ 18% GST ಹಾಕಿ 1,32,000 ವಾಪಸ್ ತಗೊಳ್ತವ್ರೆ. ರಾಜ್ಯ ಸರ್ಕಾರದಿಂದ 1,20,000 ಕೊಡ್ತಾರೆ. ಅವರೇಜ್ ತಗೊಂಡ್ರೆ 3 ಲಕ್ಷ ಆಗ್ತದೆ. 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ 4.5 ಲಕ್ಷ ಬೆನಿಫಿಷರಿ ಕಟ್ಟಬೇಕಾಗಿತ್ತು. ಪಾಪ ಬಡವರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ಯಾರೋ 5,000 ಕಟ್ಟವ್ರೆ, ಯಾರೋ 15,000 ಕೊಟ್ಟವ್ರೆ, ಯಾರೋ 20,000 ಕೊಟ್ಟವ್ರೆ. ಅದ್ಮೇಲೆ ಕೊಡಕ್ ಸಾಧ್ಯ ಆಗಿಲ್ಲ. ನಮ್ಮ ಸರ್ಕಾರ ಬಂದಾದ್ಮೇಲೆ, ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ, ಕಾಂಗ್ರೆಸ್ ಸರ್ಕಾರ ಆದ್ಮೇಲೆ ಬಡವರಿದ್ದು ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ. ಜನ ಬೀದಿಯಲ್ಲಿದ್ದಾರೆ. ಸರ್ಕಾರ ವತಿಯಿಂದಾನೆ 4 ಲಕ್ಷ ರೂಪಾಯಿ ಕೊಡ್ಬೇಕಂತ 1,400 ಕೋಟಿ ಕೊಟ್ಟು ಮನೆಗಳು ಕಂಪ್ಲೀಟ್ ಮಾಡಿ ನಾವು 80,000 ಮನೆಗಳು ನಾವು ಆಲ್ರೆಡಿ ಹ್ಯಾಂಡ್ ಓವರ್ ಮಾಡಿದೀವಿ. ಇದೇ ಜೂನ್ ಅಲ್ಲಿ ಇನ್ನ 36,000 മനെകൾ കൊടുಬೇಕಂತ ನಾವು ತೀರ್ಮಾನ ಮಾಡಿದೀವಿ. കർണാടകയിൽ 5 ഗ്യാരണ്ടിയുടെ കൂടുതൽ കൂടെ ഒരു ഗ്യാരണ്ടിയും കൂടെ ഉണ്ടായിരുന്നു. അത് ഞങ്ങൾ ഇലക്ഷന്റെ സമയത്ത് പ്രഖ്യാപിച്ചിരുന്നില്ല. അതായത് പാവപ്പെട്ട ആൾക്കാർക്ക് വീട് നിർമ്മിച്ചു കൊടുക്കുക. രാജീവ് ഗാന്ധിയുടെ ഹൗസിംഗ് കോളനി എന്ന ആ ഒരു ഡിപ്പാർട്ട്മെന്റിന്റെ മുഖാന്തരം കഴിഞ്ഞ 23, 24, 25 വർഷങ്ങളിൽ കർണാടക സർക്കാർ 7,400 കോടി 7,400 കോടി രൂപ നീക്കിവെച്ചിട്ടുണ്ട്. അത് പാവങ്ങൾക്ക് വീട് നിർമ്മിച്ചു കൊടുക്കാനാണ്. GSTയും മറ്റുള്ള കാര്യങ്ങളെല്ലാം കഴിച്ചു നോക്കിയാൽ 4 ലക്ഷം എക്സ്ട്രാ കൊട്ടിದ್ರಿ. ഇപ്പൊ 4 ലക്ഷം കൂടുതലായി 7 ലക്ഷം രൂപയാണ് ഒരു വീട് നിർമ്മിക്കാൻ ചെലവാകുന്നത്. ഈ സർക്കാർ വന്ന ശേഷം ബഹുമാനപ്പെട്ട ജമീർ അഹമ്മദ് അതിന്റെ വസതി ഈ വീട് നിർമ്മാണത്തിന്റെ വകുപ്പ് അദ്ദേഹമാണ് ഏറ്റെടുത്തിരിക്കുന്നത്. ഇപ്പോൾ അത് ഹൗസിംഗിന്റെ ഇതിലേക്ക് 7 ലക്ഷം രൂപയാണ് ഒരു വീടിലേക്ക് കൊടുക്കാൻ തീരുമാനിച്ചത്. GST ഒക്കെ കഴിച്ചിട്ട് 7 ലക്ഷം രൂപ ഓരോ ഉപഭോക്താക്കൾക്ക് കൊടുക്കാനുള്ള സംവിധാനം കർണാടക സർക്കാർ ചെയ്തിട്ടുണ്ട്. അതിന് സിദ്ധരാമയ്യ 7,400 കോടി രൂപ 7,400 ಕೋಟಿ രൂപ ನೀಕಿ വെച്ചിരിക്കുകയാണ്. ಆಮೇಲೆ ತಾವು ನೋಡಿರ್ಬೋದು, ಕಾಂಗ್ರೆಸ್ ಸರ್ಕಾರ 10 ವರ್ಷದಿಂದ ಇವತ್ತೇನು LDF ಸರ್ಕಾರ ಇದೆ 10 ವರ್ಷದಿಂದ ಅವ್ರಿಗೂ ಮತ್ತೆ ಕಾಂಗ್ರೆಸ್ಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ತಮಗೆಲ್ಲ ಗೊತ್ತೇ ಇರ್ಬೋದು. ಕಾಂಗ್ರೆಸ್ ಸರ್ಕಾರ UDF ಸರ್ಕಾರ ಹಿಂದಿನ ಬಹಳಷ್ಟು ಸರಿ UDF ಸರ್ಕಾರ ಇತ್ತು. ಈಗ LDF ಸರ್ಕಾರ 10 ವರ್ಷ ಇದೆ. 10 ವರ್ಷ ಮುಂಚೆ ನಾವು UDF ಸರ್ಕಾರದಲ್ಲೂ ವ್ಯತ್ಯಾಸ ಏನಿತ್ತು, ಈ ಸರ್ಕಾರದಲ್ಲಿ ಏನು ವ್ಯತ್ಯಾಸ ಇದೆ ತಮಗೆಲ್ಲ ಗೊತ್ತೇ ಇದೆ. ಇಡೀ ದೇಶದಲ್ಲಿ ನಾನು ಹೇಳೋದು, ಇಡೀ ದೇಶದಲ್ಲಿ ನೀವು ಯಾವಾಗ ಚುನಾವಣೆ ಬರ್ತದೆ, ಜನಗಳ ಮಧ್ಯೆ ಹೋದ್ರೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ. ಈಗ ನನ್ನ ಅನಿಸಿಕೆ ಕೇರಳದಲ್ಲಿ ಬಾಡಿ ಅಥವಾ ಬುದ್ಧಿವಂತರು ಇದ್ದೀರಾ. ಇಲ್ಲಿ ಮತದಾರರು ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಬಹಳ ಬುದ್ಧಿವಂತರು ಮತದಾರರು ಕೇರಳದಲ್ಲಿ. ಈಗ ಬೇರೆ ಬೇರೆ ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ. ಯಾವಾಗ ಚುನಾವಣೆ ಬರ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಜನಗಳು ಮಧ್ಯದಲ್ಲಿ ಹೋದ್ರೆ ನಾವು ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ನಾವು ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ, ನಮ್ಮ ಸರ್ಕಾರ ಬಂದ್ರೆ ಈ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನ ತೋರಿಸಿ ಮತ ಕೇಳ್ತೀವಿ. ಯಾವತ್ತಾನು ಇವ್ರು ಸಾಧನೆಯನ್ನ ತೋರಿಸಿ BJP ಅವರು ಮತ ಕೇಳಿದಾರ? ಹಿಂದೂ ಮುಸಲ್ಮಾನ್
ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ, ಅವ್ರು ಬೇಕಾಗಿರೋ ಅಧಿಕಾರ. ನಮ್ಮ ಬಹಳಷ್ಟು ಅಲ್ಪಸಂಖ್ಯಾತರು ಮುಸ್ಲಿಂ ಸಮಾಜದವ್ರು ಹೆಚ್ಚಿನ ಸಂಖ್ಯೆದಲ್ಲಿದ್ದಾರೆ. ಜಾಕೀರ್ ಹುಸೇನು ಇಲ್ಲಿ ಕೂತಿದ್ದಾರೆ, ಮೈನಾರಿಟಿ ಅಧ್ಯಕ್ಷ ಇದ್ದಾರೆ, ನನ್ನ ಆತ್ಮೀಯ ಸ್ನೇಹಿತರು. ನಮ್ಮ ಶಾಫಿ ಸಾದಿನೂ ಇದ್ದಾರೆ, ಬಹಳಷ್ಟು ಮುಸ್ಲಿಂ ಮುಖಂಡರಿದ್ದಾರೆ. ನಮ್ಮ ಇಸ್ಲಾಂ ಧರ್ಮದಲ್ಲಿ ಜಾತಿ ಭೇದ ಮಾಡಿ ಅಂತ ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಟ್ಟಿಲ್ಲ. ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಬೈರ್ ರಖ್ನಾ, ಹಿಂದಿ ಹೈ ಹಮ್ ಹಿಂದೂಸ್ತಾನ್ ಹಮಾರ, ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಅಂತ ನಮ್ಮ ഇസ്ലാം ധർമ്മ നമുക്ക് ഇത് ಹೇಳ್ಕೊಟ್ಟಿರೋದು. LDF സർക്കാർ കഴിഞ്ഞ 10 വർഷമായി ഇവിടെ അധികാരത്തിലാണ്. അതിനു മുമ്പ് UDF നമ്മുടെ സംസ്ഥാനത്ത് അധികാരത്തിലായിരുന്നു. അന്ന് UDF ചെയ്ത കാര്യങ്ങൾ എന്തൊക്കെയാണെന്ന് നിങ്ങൾക്കൊക്കെ മനസ്സിലാക്കിയ ആൾക്കാരാണ്. കഴിഞ്ഞ 10 വർഷം കൊണ്ട് LDF ഭരണത്തിൽ ഉണ്ടായ ദുർഭരണങ്ങൾ നമുക്കെല്ലാം അറിയാം. ഇനി അതുപോലെ തന്നെ അടുത്ത് വരുന്ന UDF സർക്കാർ നല്ല ഭരണം കാഴ്ചവെക്കുന്നതിൽ യാതൊരു സംശയവുമില്ല എന്ന് ഞാൻ നിങ്ങൾക്ക് ഉറപ്പു തരുകയാണ്. അതുപോലെ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.